ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಾವು ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಬಾರಿ ನಿಮಗೆ ಈ ಮಂಡ್ಯದ ರಣಕಣದ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಆದ್ರೆ ಇವತ್ತಿನ ಈ ಮಾಹಿತಿ ಇದೆ ಅಲ್ಲ, ತುಂಬಾನೇ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಲೋಕ ಅಖಾಡ ಇನ್ನೇನು ಸಿದ್ಧ ಆಗಿದೆ. ಲೋಕ ಎಲೆಕ್ಷನ್ಗೆ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಕೊನೆಗೂ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಯ್ತು. ಆದ್ರೆ ಇಲ್ಲಿ ನಿಲ್ಲುವಂತ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಈ ಪ್ರಶ್ನೆ? ಕುಮಾರಣ್ಣ ಅಲ್ವಾ ಅಂತ ನೀವು ಹೇಳ್ಬೋದು. ಆದ್ರೆ ಕುಮಾರಸ್ವಾಮಿನೋ ಅಥವಾ ನಿಖಿಲ್ ಕುಮಾರಸ್ವಾಮಿನೋ ಇವರಿಬ್ರು ಅಲ್ವಾ? ಹಾಗಾದ್ರೆ ಮೂರನೇ ವ್ಯಕ್ತಿ ಯಾರು? ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತೀವಿ. ಸಂಪೂರ್ಣವಾಗಿ ನೋಡಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಮಂಡ್ಯವನ್ನು ಬಿಟ್ಕೊಡುವಂತ ಲಕ್ಷಣಗಳು ಇರಲಿಲ್ಲ. ಕಾರಣ ಇಷ್ಟೇ, ಸುಮಲತಾ ಅವ್ರಿಗೆ ಕಳೆದ ಬಾರಿಯ ಲೋಕ ಎಲೆಕ್ಷನ್ ನಲ್ಲಿ ಬೆಂಬಲವನ್ನ ಕೊಟ್ಟಿತ್ತು. ಈ ಬಾರಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ ಸಾಕಷ್ಟು ಮಾತುಕತೆಗಳು ಕೂಡ ಆಗಿತ್ತು. ಇದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಬಟ್ ಫೈನಲಿ ಏನಾಯ್ತಪ್ಪ ಅಂತಂದ್ರೆ, ಕುಮಾರಸ್ವಾಮಿ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡಿ ಇದೆಲ್ಲ ಬೆಳವಣಿಗೆಗಳು ಆದ ಬಳಿಕ ಫೈನಲಿ ಆಗಿರುವಂತದ್ದೇನು ಅಂತಂದ್ರೆ, ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಫೈನಲ್ ಆಗಿ ಒಪ್ಕೊಳ್ತಾರೆ. ಆದ್ರೆ ಇಲ್ಲಿ ಮತ್ತೆ ಗೊಂದಲಗಳ ಗೂಡಾಗಿದೆ ಮಂಡ್ಯದ ಕ್ಷೇತ್ರ. ಇದೆಲ್ಲ ಆದ್ಮೇಲೆ ಇನ್ನೇನಪ್ಪ ಅಂದ್ರೆ, ಒಂದಿಷ್ಟು ಜನ ಬೆಂಬಲಿಗರು ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ರೆ, ಇನ್ನೊಂದಿಷ್ಟು ಬೆಂಬಲಿಗರು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ, ಇವರಿಬ್ರು ಬೇಡ ಇನ್ನೊಬ್ಬ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಇದು ಗೊಂದಲದ ಗೂಡಾಗಿದೆ. ಪ್ರತಿ ಸಾರಿ ನಾವು ನೋಡ್ತಾ ಇರಬಹುದು, ಮಂಡ್ಯ ಮತಕ್ಷೇತ್ರ ಅಂದ್ರೆ ಇಂಡಿಯಾ ಮಟ್ಟದಲ್ಲಿ ಸುದ್ದಿಯನ್ನ ಮಾಡುವಂತ ಕ್ಷೇತ್ರ ಅದು. ಹಾಗೇನೆ ಸಾಕಷ್ಟು ಹೈಪ್ ಅನ್ನ ಪಡೆದುಕೊಳ್ಳುತ್ತೆ. ಇವತ್ತಿನ ವಿಚಾರವನ್ನ ಮಾತನಾಡದೆ ಆಗಿದ್ದಲ್ಲಿ, ಇವತ್ತು ಮೀಟಿಂಗ್ ಇಡ್ತಾರೆ ಕುಮಾರಸ್ವಾಮಿ ಅವರು. ಆ ಮೀಟಿಂಗ್ ನಲ್ಲಿ ಫೈನಲ್ ಆಗುತ್ತೆ ಯಾವ ಅಭ್ಯರ್ಥಿ ಅಂತ. ಆದ್ರೆ ಯಾರನ್ನ ಕಣಕ್ಕಿಳಿಸಿದ್ರೆ ಏನಾಗುತ್ತೆ, ಯಾರ್ಯಾರ ಲೆಕ್ಕಾಚಾರ ಏನಿದೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಕಣಕ್ಕೆ ಇಳಿಸಿದ್ರೆ ಏನಾಗಬಹುದು? ನಿಖಿಲ್ ಕುಮಾರಸ್ವಾಮಿ, ಒಂದು ಅಭಿಪ್ರಾಯದ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ರಾಜಕೀಯ ಅನುಭವವನ್ನ ಜಾಸ್ತಿ ಪಡಿಬೇಕು ಅನ್ನುವಂಥ ಮಾತಿದೆ. ಹಾಗೇನೆ ಇನ್ನೊಂದು ಕಡೆ ಲೆಕ್ಕಾಚಾರ ಅಂದ್ರೆ, ಕುಮಾರಸ್ವಾಮಿ ಅವರು ತಮ್ಮ ಮಗನ ಭವಿಷ್ಯವನ್ನ ಭದ್ರಗೊಳಿಸಬೇಕು ರಾಜಕೀಯವಾಗಿ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಕಣಕ್ಕಿಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದು ಕೂಡ ವರ್ಕೌಟ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ದೊಡ್ಡ ಗೌಡ್ರು ಇಲ್ಲ ಕುಮಾರಸ್ವಾಮಿನೇ ಇಲ್ಲಿ ಕಣಕ್ಕಿಳಿತಾನೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗಿನ ಅವರ ಆರೋಗ್ಯದ ಸ್ಥಿತಿಯನ್ನು ನೋಡೋದೇ ಆಗಿದ್ದಲ್ಲಿ ಅವರು ಕಣಕ್ಕಿಳಿಯುವಂಥದ್ದು ಎಷ್ಟು ಸೂಕ್ತ? ಯಾಕಂದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಕೂಡ ಈಗ ಓಡಾಡುವಂಥದ್ದು ಅದೆಲ್ಲವೂ ಕೂಡ ಆಗೋದಿಲ್ಲ. ಅವ್ರ ಕಾರ್ಯಕರ್ತರು ಹೇಳಿದ್ದಾರೆ, ಅಥವಾ ಸಾಕಷ್ಟು ಜನ ಕೂಡ ಹೇಳಿದ್ದಾರೆ, ಕುಮಾರಸ್ವಾಮಿ ಜಸ್ಟ್ ನಿಂತ್ಕೊಳ್ಳಿ ಸಾಕು, ನಾವು ಓಡಾಡಿ ಅವ್ರನ್ನ ಗೆಲ್ಲಿಸ್ತೇವೆ ಅಂತ. ಆದ್ರೆ ಮುಂದಿನ ಎಫೆಕ್ಟ್ ಅನ್ನ ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಕುಮಾರಸ್ವಾಮಿ ಅವ್ರಿಗೇನೋ ಪುತ್ರನ ಮೇಲೆ ಪ್ರೀತಿ, ನಿಖಿಲ್ ಭವಿಷ್ಯವನ್ನು ಕಟ್ಟಬೇಕು ಅನ್ನೋದು. ಆದ್ರೆ ಜನ ಅದನ್ನ ಒಪ್ಕೋಬೇಕಲ್ಲ. ಚನ್ನಪಟ್ಟಣ ಮಂಡ್ಯದಲ್ಲೆಲ್ಲ ಅಣ್ಣ ನೀವೇ ನಿಂತ್ಕೋಬೇಕು ಕುಮಾರಣ್ಣ ಅಂತ ಹೇಳ್ತಾ ಇದ್ದಾರಂತೆ. ಈ ಕೂಗು ಜಾಸ್ತಿ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಕುಮಾರಸ್ವಾಮಿ ನಿಲ್ತಾರೆ, ನಿಖಿಲ್ ಕುಮಾರಸ್ವಾಮಿನ, ಅಥವಾ ಇವೆರಡೂ ಬೇಡಪ್ಪ ಅಂತಂದ್ರೆ ಮೂರನೇ ಅಭ್ಯರ್ಥಿಯ ಹೆಸರನ್ನ ಇವತ್ತು ಅನೌನ್ಸ್ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಹಾಗಾದ್ರೆ ಯಾರ ಹೆಸರನ್ನ ಫೈನಲ್ ಮಾಡಬಹುದು, ಏನಾಗಬಹುದು ಮಂಡ್ಯದ ರಣಕಣ ಅನ್ನೋದನ್ನ ಕಾದ್ ನೋಡ್ಬೇಕು.